ನಾನು ಇವತ್ತು ಡಿಫ್ರೆಂಟ್ ಆ್ಯಂಗಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಶ್ರೂಮ್ ಪಲಾವ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ವಿಕ್ಕಾಗಿ 10-15 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು. ಸೊ ಇದು ಒಂದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಏನೇನೆಂದರೆ 1 ಇಂಚಷ್ಟು ಶುಂಠಿ, 4-5 ಎಸಳಷ್ಟು ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ ಮತ್ತು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದಿಷ್ಟು ಬಂದು ಈರುಳ್ಳಿ, ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋ, ವಾಶ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿರೋಂಥ ಮಶ್ರೂಮು, ಮತ್ತು ಇದಿಷ್ಟು ಸ್ಪೈಸಸ್ ಬಂದು ಒಗ್ಗರಣೆಗೆ. ಸೊ ಇವಾಗ ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ನೀವು ಗ್ರೈಂಡ್ ಮಾಡ್ಕೊಳ್ಳದೆ ಈಗ ಹಾಕಿರೋ ಐಟಮ್ ಎಲ್ಲಾನು ಕಟ್ ಮಾಡಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಗ್ರೈಂಡ್ ಮಾಡ್ಕೊಂಡಾಗಿದೆ. ನೀವು ನುಣ್ಣಗೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮೊದಲಿಗೆ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕಿಟ್ಟು ಬೇಲಿ ಮತ್ತು ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೀವು ಇದೆಲ್ಲ ರೆಡಿ ಮಾಡಿಕೊಂಡು 5 ಮಿನಿಟ್ಸಲ್ಲಿ ನಿಮಗೆ ಮಶ್ರೂಮ್ ಪಲಾವ್ ಆಗುತ್ತೆ. ಅಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಸಣ್ಣ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಇದು ಅಷ್ಟೇ ಸ್ಕಿನ್ನೆಲ್ಲ ಪೀಲ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಗಿದ ನಂತರ ಮಸಾಲೆ ಗ್ರೈಂಡ್ ಮಾಡಿ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕೊತಾ ಇದ್ದೀನಿ. ಏನಕ್ಕೆ ನಾನು ಮೊದಲು ಮಸಾಲೆ ಹಾಕ್ಕೊಂಡಿದ್ದೀನಿ ಮಶ್ರೂಮ್ ಹಾಕ್ಕೊಳ್ದೆ ಅಂತ ಅಂದರೆ, ಮಶ್ರೂಮ್ ಆಲ್ರೆಡಿ ಕಟ್ ಮಾಡಿದ್ದೀನಿ ಮತ್ತು ಅದು ಬಟನ್ ಮಶ್ರೂಮ್ ಥರ ಸಣ್ಣ ಇದೆ. ಸೊ ನಾವು ಫ್ರೈ ಮಾಡಬೇಕಾದ್ರೆ ಮಶ್ರೂಮ್ ಬಂದು ಗುರಿ ಆಗಿಬಿಟ್ಟೆ ತಿನ್ನೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಫಸ್ಟು ಮಸಾಲೆ ಎಲ್ಲ ಬಂದಮೇಲೆ ಮಶ್ರೂಮ್ನ ಹಾಕ್ಕೊಂಡ್ರೆ ಮಶ್ರೂಮ್ಗೂ ಕೂಡ ಮಸಾಲೆ ಹಿಡಿಯುತ್ತೆ. ಹಾಗಾಗಿ ಹಸಿ ವಾಸನೆ ಹೋದ್ಮೇಲೆ ಇವಾಗ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಅದರ್ವೈಸ್ ಮಶ್ರೂಮ್ ಪುಡಿ ಆಗಿಬಿಡುತ್ತೆ. ಟೂ ಮಿನಿಟ್ಸ್ ಇದನ್ನು ಮಸಾಲೆ ಇಡೋಕ್ಕೆ ಬಿಡಿ. ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡಿರಿ. ಮೀಡಿಯಮಲ್ಲಿ ಅಥವಾ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಸೊ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1.5 ಲೋಟ ಅಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ.
ನೀವು ಡೈಲಿ ಯೂಸ್ ಮಾಡೋ ಅಕ್ಕಿನ ಕೂಡ ಹಾಕೋಬೋದು. ನಾನು ಮನೆಯಲ್ಲಿ ಯಾವ ಅಕ್ಕಿ ಅನ್ನಕ್ಕೆ ಬಳಸ್ಕೊತೀನಿ ಅದನ್ನೇ ಹಾಕೋತಾ ಇದ್ದೀನಿ. ಸೊ ನಿಮಗೆ ಅನ್ನ ಉದ್ರಾಗ ಆಗುತ್ತೆ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಇನ್ ಕೇಸ್ ನೀವು ಹಾಫ್ ಲೆಮನ್ ಕೂಡ ಸ್ಕ್ವೀಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಸ್ವಲ್ಪ ಮೊಸರು ಹಾಕೋಬೋದು. ನಾನು ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಅನ್ನ ಉದ್ರಾಗುತ್ತೆ. ಹಾಗಾಗಿ ಸೊ ಇವಾಗ ಜಾರ್ದು ತೊಳೆದಿಟ್ಟಿರೋ ನೀರು ಹಾಕ್ಕೊತಾ ಇದ್ದೀನಿ. ನೀರು ನೀವು ನಾರ್ಮಲಾಗಿ ಅಕ್ಕಿಗೆ ಎಷ್ಟು ಹಾಕೊತೀರೋ ಅಷ್ಟೇ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಇಲ್ಲಿ ಮಸಾಲದಲ್ಲಿ ಏನು ನೀರು ಹಾಕಿಲ್ಲ. ಮಸಾಲ ಕೂಡ ಜಸ್ಟ್ ಒಂದು ಸ್ವಲ್ಪನೇ ಇದ್ದಿದ್ದರಿಂದ ಅಕ್ಕಿ ಅನ್ನ ಮಾಡೋಕ್ಕೆ ಎಷ್ಟು ನೀರು ಹಾಕ್ಕೊತೀವಿ ಅಷ್ಟೇ ಹಾಕ್ಕೋಬೇಕು. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಯಾವಾಗಲೂ ಆಲ್ಮೋಸ್ಟ್ ಈ ಥರ ಎಲ್ಲ ಅಡುಗೆ ಮಾಡೋದಕ್ಕೆ ಅಥವಾ ಸಾಂಬಾರಿಗೆ ಇದಕ್ಕೆಲ್ಲ ಗ್ರೇವಿ ಬಿಟ್ಟು ಸಾಂಬಾರು ಅದೆಲ್ಲ ಮಾಡಿದ್ರೆ ಕಲ್ಲುಪ್ಪನ್ನ ಬಳಸ್ತೀನಿ. ಕಲ್ಲುಪ್ಪು ಇಸ್ ಗುಡ್ ಫಾರ್ ಸೋಡಿಯಮ್, ಸೋ ಮೆನಿ ಥಿಂಗ್ಸ್. ಇನ್ನೂ ರಿಸರ್ಚ್ ಮಾಡಿ ಹೇಳ್ತೀನಿ. ಸೊ ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಕುದಿಬೇಕಾದ್ರೆ ಕೂಡ ಹಾಕ್ಕೋಬೋದು. ಒಂದು ಕುದಿ ಬಂದಮೇಲೆ ಕೂಡ ನೀವು ಮುಚ್ಚಳ ಹಾಕ್ಕೋಬೋದು. ಇದು ಆರಾಮಾಗಿ ಇಬ್ರಿಗಾಗುತ್ತೆ, ಅಷ್ಟು ಕ್ವಾಂಟಿಟಿ ಇದೆ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಅಕ್ಕಿ ನೆನೆಸಿರೋದ್ರಿಂದ 1 ವಿಷಲ್ ಸಾಕು, 2 ವಿಷಲ್ ಬೇಡ. ಸೊ ಅದು ಕೂಗೋಷ್ಟರಲ್ಲಿ ಮಶ್ರೂಮ್ ಪಲಾವ್ಗೆ ರೈತ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಸೌತೆಕಾಯಿ ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣು ಬಿಡಿಸಿರೋದು. ಮೊದಲಿಗೆ ಸೊ ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ. ನೀವು ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು. ಮತ್ತು ಈರುಳ್ಳಿ, ಟೊಮೊಟೊ, ಕಟ್ ಮಾಡಿಟ್ಟಿರುವಂಥ ಸೌತೆಕಾಯಿ, ಮತ್ತು ಇದಕ್ಕೆ 1/4 ಲೀಟ್ರ್ ಮೊಸರು ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ನೀವು ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಇವನ್ ನಾನು ಕೊಟ್ಟಿರೋಂಥ ಇಂಗ್ರೀಡಿಯೆಂಟ್ಸ್ನ ಕೂಡ ನೀವು ಎಕ್ಸ್ಟ್ರಾ ತೊಗೋಬೋದು. ಸೊ ಅರ್ಧ ದಾಳಿಂಬೆ ಹಣ್ಣು, ಸ್ವಲ್ಪ ರುಚಿ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪು. ನೀವು ಬೇಕಾದ್ರೆ ದ್ರಾಕ್ಷಿ ಕೂಡ ಹಾಕೋದು, ಹಸಿದು ದ್ರಾಕ್ಷಿ ಇದ್ದರೆ ಗ್ರೀನ್ ಕಲರ್ಗೆ. ನಿಮ್ಗೆ ಯಾವ ಮೊಸರು ಬೇಕಾ ಮೊಸರು ಮಾಡ್ಕೋಬೋದು. ಇವೆಂದ ಹೀ ಬರುತ್ತಲ್ಲ ಅದನ್ನು ಕೂಡ ಮಾಡ್ಕೋಬೋದು.